ಏನಾಗಿದೆ ಈಗ? ಗಾಬರಿ ಪಡಬೇಡಿ, ಏನೂ ಆಗಿಲ್ಲ. ಮಸಲ್ಸ್ಗೆ ಬುಲೆಟ್ ತಗಲಿದೆ ಅಷ್ಟೇ. ಅಯ್ಯೋ ರಾಜ, ರಾಜ ಆಕೆ ಇಲ್ಲಿ ಯಾರಾದ್ರೆ ನಮಗೇನೆ, ಇವಳು ನಮ್ಮ ಯಜಮಾನನೇ ಕೊಲ್ಲಕ್ ಬಂದವಳೆ. ಇವಳನ್ನ ಜೀವ ಸಹಿತ ಉಳಿಸಬಾರ್ದು. ಎಲ್ಲ ಸೇರ್ಕೊಂಡು ಹಾಕ್ರೆ ನಿಲ್ಸಿ. ಬಿಚ್ಚಿ ಹಗ್ಗಾನ. ನಿಮ್ಗೆ ಹೇಳ್ತಾ ಇರೋದು ಬಿಚ್ಚಿ. ನಾವು ಅನ್ಕೊಳ್ಳೋದೇ ಒಂದು, ಆಗೋದೇ ಒಂದು. ನೋಡಿ, ನಾವು ಮದುವೆಗೆ ರೆಡಿ ಆಗಿದ್ರು ಆ ದೇವ್ರ ಪರ್ಮಿಷನ್ ಕೊಡಲಿಲ್ಲ. ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ. ಮುಂದೆ ಯಾವಾಗ ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ನನ್ನಿಂದ ತೊಂದರೆ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಲಕ್ಷ್ಮಮ್ಮ, ಬುದ್ಧಿ, ಇನ್ಮೇಲೆ ಈಕೆ ಇಲ್ಲೇ ಇರ್ತಾರೆ. ಅವ್ರು ಇರೋದಕ್ಕೆಲ್ಲ ಏರ್ಪಾಡು ಮಾಡಿ. ಮಿಸ್ಟರ್ ನರಸಿಂಹ, ನಿಮ್ ಮದುವೆ ಮತ್ತೆ ಯಾವಾಗ, ಎಲ್ಲಿ, ಹೇಗೆ ಅನ್ನೋದನ್ನ ನೀವ್ ಹೇಳ್ತೀರಾ? ಸಾಧ್ಯ ಇಲ್ಲ. ಹೇಳಬೇಕಾಗಿರೋದು ನೀವಲ್ಲ, ನಾನು. ಇವತ್ತಿನಿಂದ ನೀವ್ ಯಾವಾಗ ಮಲಗಬೇಕು, ಯಾವಾಗ ಹೇಳ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು ಎಲ್ಲ ನಾನ್ ಹೇಳ್ತೀನಿ. ಎಲ್ಲ ನಾನು ಹೇಳ್ದಾಗೆ ನಡಿಬೇಕು. ನಿಮ್ಮಿಂದ ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆಗಿದೆ. ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಆ ಉತ್ತರ ನನ್ನ ಜೀವನಕ್ಕೆ ದಾರಿ ಆಗ್ಬೇಕು. ಮೊದ್ಲು ಈ ತಾಳಿಗೆ ಉತ್ತರ ಹೇಳಿ. ನಿಮ್ಮಿಂದ ನನ್ನ ಮದ್ವೆ ನಿಂತೋಯ್ತು. ನನ್ನನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ ಹೇಳಿ. ಈ ತಾಳಿ ಹಚ್ಚಿರೋ ಅರ್ಶನ ತರ ನನ್ನ ಜೀವನ ಉದ್ರೋಗಕ್ ಮುಂಚೆ ನೀವು ನಂಗುತ್ತಾ ಹೇಳ್ಬೇಕು. ಅಲ್ಲಿವರೆಗೂ ಈ ಮದ್ವೆನೇ ಅಲ್ಲ, ಈ ಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯತ್ ನಾನ್ ಬಿಡಲ್ಲ. ನನ್ನ ಮಾತನ್ನ ಏನಾದ್ರೂ ಮೀರಿದ್ರೆ ಹೆಣಗಳು ಬೀಳುತ್ತೆ. ಹುಷಾರ್. ಈ ತಾಳಿಗೆ ಉತ್ತರ ಹೇಳೋವರೆಗೂ ಇಲ್ಲೇ ಈ ಮನೆ ಬಾಗ್ಲಲ್ಲೇ ಕೂತಿರ್ತೀನಿ.
ನಮ್ಮ ಸಂಬಂಧಿಕರು ಈ ಮದುವೆಗೆ ಬರೋದಕ್ಕೆ ರೈಲ್ವೆ ಸ್ಟೇಷನ್ಗೆ ಹೋಗಿ ರಿಸರ್ವೇಷನ್ಗೋಸ್ಕರ ಟಿ.ಸಿ ಕೇಳಿದ್ರೆ ಸೀಟ್ ಇಲ್ಲ ಅಂತ ಹೇಳಿದ್ದಾನೆ. ನಿಮ್ಮ ಹೆಸರು ಹೇಳ್ತಾ ಇದ್ದಾಗೆ ಕಷ್ಟಪಟ್ಟು ಸೀಟ್ ಕೊಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡಿ ರಾಜ ಮರ್ಯಾದೆ ಮಾಡಿ ಕಳಿಸ್ಕೊಟ್ಟಿದ್ದಾನೆ. ಇದೆಲ್ಲ ಮಾಡಿದ್ದು ನಿಮ್ಮ ಮೇಲಿರೋ ಭಯದಿಂದಲ್ಲ, ಗೌರವದಿಂದ ನನಗೆ ಗೊತ್ತು. ಹೆಣ್ಣಿನ ಮೇಲಿರೋ ಗೌರವದಿಂದ ಹಿಂದೂ ಮುಂದೆ ಗೊತ್ತಿಲ್ಲದೆ ಇದ್ರು ನನ್ನ ಮಗಳು ಮಾನ ಕಾಪಾಡಿದ್ದೀರ. ಆದರೆ ಛತ್ರದಲ್ಲಿ ನಿಮ್ಮ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿ ನಿಮ್ಮನೆಗೆ ಬಂದು ನಿಮ್ಮ ಮೇಲೆ ಚಾಲೆಂಜ್ ಮಾಡಿದ ಹುಡುಗಿ ಯಾರು? ಅಲ್ಲ, ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ಯಾರು ಅಂತ ಹೇಳಿಪ್ಪ. ನನ್ನ ಮಗಳ ಮದುವೆ ನಿಂತೋಯ್ತಲ್ಲ ನೋವಿನಿಂದ ನಾನು ಕೇಳ್ತಾ ಇಲ್ಲಪ್ಪ. ಅದಕ್ಕಿಂತ ಹೆಚ್ಚಾಗಿ ನಿಮಗಾಗಿರೋ ಅವಮಾನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾರಪ್ಪ ಹುಡುಗಿ? ದಯವಿಟ್ಟು ಹೇಳು. ನನ್ನ ಏನ್ ಅನ್ಕೊಂಡಿದ್ಯಾ? ನಾನು ಎಮ್ಮೆ ಓದಿದ್ದೀನಪ್ಪ. ಕೆರ ತಗೊಂಡು ಹೊಡಿತೀನಿ. ಅದನ್ನ 3 ವರ್ಷದಿಂದ ಹೇಳ್ತಾನೆ ಇದೀಯಾ. ನಾನೇನ್ ಸುಮ್ಮನೆ ಇದ್ದೀನ? ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇಲ್ವಾ? ಮಾಡಿದ್ ಸಾಕು. ಯಜಮಾನ್ರು ಥಿಯೇಟರ್ಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೋ. ಅಂದ್ರೆ ಕೆಲಸದವನ್ ಮಗ ಕೆಲಸದವನ್ ಹಾಗೆ ಇರ್ಬೇಕಾ? ಇದಕ್ಕೆ ನಾ ಎಮ್ಮೆ ಓದ್ತಿದ್ದು. ನಿನ್ ಯಾರು ಭಿಕ್ಷೆ ಬೇಡು ಅಂತ ಕೇಳ್ತಾ ಇಲ್ಲಪ್ಪ, ಕೆಲಸ ಮಾಡು ಅಂತಲೇ ಹೇಳ್ತಾ ಇರೋದು. ಟಿಕೆಟ್ ಅರಿಯೋವಾಗ ಸಿನಿಮಾ ಶುರುವಾಗಿ ಏಟೊತ್ತಾಯ್ತು ಅಂತ ಕೇಳ್ತಾ ಇದೆಯಾ ಹೊರ್ತು ಎಲ್ಲಿ ಗಂಟ ಓದಿದ್ಯಾ ಅಂತ ಯಾರು ಕೇಳಕ್ಕಿಲ್ಲ ಮಗ. ಅದಕ್ಕೆ ಯಾಕೆ ನಾಚಿಕೆ? ಸತ್ರು ಸರಿ, ಸಿನಿಮಾ ಥಿಯೇಟರ್ನಲ್ಲಿ ದನದ ಕೊಟ್ಟಿಗೆನಲ್ಲಿ ನಾನು ಕೆಲಸ ಮಾಡಲ್ಲ. ಹೋಗು, ಹೋಗಿ ನಿಮ್ಮ ಯಜಮಾನ್ರಿಗೆ ಹೇಳ್ಕೊ. ತಂದೆ ಎದುರುಗಡೆ ಮಾತಾಡ್ತಾ ಇದೀಯಾ? ದೊಡ್ಡವರು ಸಣ್ಣವರು ಅನ್ನೋದನ್ನ ಮರ್ತು ಹೋಗ್ತಾ ಇದೀಯಾ? ಬರೀ ವಿದ್ಯೆ ಇದ್ರೆ ಸಾಲದು. ವಿದ್ಯೆ ಅನ್ನೋ ಪಕ್ಷಿಗೆ ವಿನಯ ವಿವೇಕ ಅನ್ನೋದು 2 ರೆಕ್ಕೆ ಇದ್ದ ಹಾಗೆ. ಅದನ್ನ ಜ್ಞಾಪಕ ಇಟ್ಕೋ. ಓದು ನಿನ್ನಲ್ಲಿ ಅಹಂಕಾರ ಬೆಳೆಸಿದೆ, ಅದಕ್ಕೆ ಬಾಯಲ್ಲಿ ಏನೇನೋ ಮಾತು ಬರ್ತಾ ಇದೆ. ಇನ್ನು ನಿನ್ನಂತವನು ಈ ಊರ್ಲಿರಬಾರ್ದು. ಏನ್ ನೋಡ್ತಾ ಇದೀಯಾ? ಕೊನೆಗಾಲದಲ್ಲಿ ಅಪ್ಪನಿಗೆ ಆಸರಿಯಾಗಿ ಇಲ್ದಿರೋನು ಈ ಊರಲ್ಲಿ ಇದ್ದು ವೇಸ್ಟ್. ಹೋಗಿಲ್ಲಿಂದ. ತೆಗೆದು ನೋಡು. ಹೇಗೂ ಎಮ್ಮೆ ಓದಿದೆಯಲ್ಲ, ಎಮ್ಮೆ ತೊಳಿ ಅಂತಾನೋ ಕುರ್ಚಿ ಸಿಟ್ಟು ಒರ್ಸು ಅಂತಾನೋ ನಿಮ್ಮ ಅಪ್ಪನಿಗೂ ಓದ್ ಹೇಳು. ಸರ್, ಅದರಲ್ಲಿ ಏನ್ ಬರ್ದಿದೆ ಅಂತ ನಿಮ್ಮ ಅಪ್ಪನಿಗೂ ಹೇಳು. ಇಬ್ರು ಸೇರ್ಕೊಂಡು ಒಟ್ಟಾಗಳವ್ರಂತೆ. ನನಗೆ ಕಾಲೇಜ್ನಲ್ಲಿ ಲೆಕ್ಚರರ್ ಕೆಲಸ ಸಿಕ್ಕಿದೆಯಪ್ಪ. ಯಜಮಾನರು ಕೊಡ್ಸಿದ್ದಾರೆ. ಬುದ್ಧಿ. ಏನ್ ಮಾಡ್ತಾ ಇದ್ದೀರಾ? ನೀವಿಬ್ರು ಅಳೋ ಕಾರ್ಯಕ್ರಮ ಮುಗಿಸ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಬನ್ನಿ. ಸರ್, ಹೋಗ್ಬಿಟ್ಟು ಬರ್ತೀನಿ ಸರ್. ಬಾ, ಊಟ ಮಾಡು. ಇಲ್ಲ ಸರ್, ಬೇಡ ಸರ್. ಊಟ ಮಾಡೋಕ್ ಇಷ್ಟ ಇಲ್ವಾ? ಇಲ್ಲ ಮಾಡೋ ಅಭ್ಯಾಸನೇ ಇಲ್ವಾ? ಅಲ್ಲಮ್ಮ, ಅದು ಅದು ಇಲ್ಲ ಇದು ಇಲ್ಲ. ಬಾರಯ್ಯ, ಕೂತ್ಕೊಂಡು ಊಟ ಮಾಡು. ಬೇಡ ಸರ್, ಚೆನ್ನಾಗಿರಲ್ಲ. ಏನೇ ಚೆನ್ನಾಗಿರಲ್ಲ? ನಮ್ಮ ಮನೆ ಊಟನಾ ಅಥವಾ ನಮ್ಮ ತಾಯಿ ಕೈ ಅಡ್ಗೆನಾ? ಅಯ್ಯೋ, ಹಾಗಲ್ಲ ಸರ್. ಸುಮ್ನೆ ಕೂತ್ಕೊಂಡು ಊಟ ಮಾಡಯ್ಯ. ಬೇಡ ಸರ್. ನೋಡು, ಸುಮ್ನೆ ಬೇಡ ಬೇಡ ಅನ್ಬೇಡ, ಆಮೇಲೆ ಎಲ್ಲೂ ಅನ್ನ ಹುಟ್ಟಲ್ಲ. ಬಾ ಕೂತ್ಕೋ. ಕೂತ್ಕೊಳ್ಳೆ. ಯೋ, ಸುಮ್ನೆ ಕೂತ್ಕೊಂಡು ಊಟ ಮಾಡ್ತೀಯಾ ಅಥವಾ ಕೊಟ್ಟಿರೋ ಕವರ್ನ ವಾಪಸ್ ಕಿತ್ಕೊಳ್ಳ? ಸರ್, ಕೂತ್ಕೊಳ್ಳೆ. ಮೇಲ್ಗಡೆ ಕೂತ್ಕೊಳ್ಳೆ. ಇಲ್ಲ ಸರ್, ನನಗೆ ಕೆಳಗೆ ಕೂತ್ಕೊಂಡು ತಿಂದೆ ಅಭ್ಯಾಸ. ನಾನು ಕೆಳಗಡೆ ಸರ್. ಸರ್ ಬೇಡ ಸರ್. ಸರ್ ಸರ್, ಹುಡುಗ ತಗೋ ತಿನ್ನು. ಕುಮಾರ್, ನಮ್ಮಿಬ್ಬರ ಮಧ್ಯೆ ವ್ಯತ್ಯಾಸ ಇಲ್ಲ. ನಾನ್ ಲಕ್ಷ್ಮೀ ಪುತ್ರ ಆದ್ರೆ ನೀ ಸರಸ್ವತಿ ಪುತ್ರ. ನನ್ನಲ್ಲಿರೋ ಲಕ್ಷ್ಮಿನ ಯಾರಾದ್ರೂ ಒಬ್ಬ ಕಳ್ಳ ಕದ್ಕೊಂಡು ಹೋದ್ರೆ ಅದನ್ನ ನನ್ ಬಿಟ್ಟು ಹೊರಟೋಗುತ್ತೆ. ಆದ್ರೆ ನಿನ್ನ ಪ್ರಾಣ ಬಿಟ್ಟು ಹೋದ್ರೆ ಮಾತ್ರ ನಿನ್ನಲ್ಲಿರೋ ಸರಸ್ವತಿ ಹೋಗೋದು. ಒಂದು ವಿಧದಲ್ಲಿ ನೀನ್ ನನಗಿಂತ ಎತ್ತರದಲ್ಲಿದೆಯಾ. ಯು ಆರ್ ರಿಯಲಿ ಗ್ರೇಟ್. ಊಟ ಮಾಡು. ಸರ್, ಬರ್ತೀನಿ ಸರ್. ಕೂತ್ಕೋ ಸರ್. ಕೂತ್ಕೋ ಬಾರಯ್ಯ. ಬೇಡ ಸರ್.
ನಿನ್ ಕೆಲ್ಸ ಬೇಕೋ ಬೇಡವೋ? ಹಾಗಾದ್ರೆ ಹತ್ತು. ನಿಮ್ಗ್ ಬೇರೆ ಹೇಳ್ಬೇಕಾ? ಹತ್ರಿ. ನೀನೀಗ ಲೆಕ್ಚರರು. ಪಾಠ ಹೇಳೋ ಹುಡುಗರಿಗೆ ನೀಟಾಗಿರು ಅಂತ ಹೇಳೋದಲ್ಲ, ನೀನ್ ನೀಟಾಗಿರ್ಬೇಕು. ಅದಕ್ಕೆ ಏನೇನು ಮಾಡ್ಬೇಕು? ಒಳ್ಳೊಳ್ಳೆ ಬಟ್ಟೆಗಳು ತಗೋಬೇಕು. ವಾಚ್ ಇದೆಯಾ? ತಗೋ, ಇದು ನಿನ್ನ ಹತ್ರ ಇಟ್ಕೋ. ನೀನ್ ಏನೇನ್ ಬೇಕೋ ಎಲ್ಲ ತಗೋ. ಸೆಂಟು ಪೌಡ್ರ್ ಅಭ್ಯಾಸ ಇದ್ರೆ ತಗೋ, ಸಮಯಕ್ಕೆ ಬೇಕಾಗತ್ತೆ. ಏನ್ ಸೋಮಣ್ಣ ಇದು? ಎಲ್ಲ ತಗೊಳ್ತಾ ನಿಮ್ನು? ಅಪ್ಪ, ನಿನ್ನ ಕಣ್ಣಲ್ಲಿ ಇಷ್ಟು ನೀರಿದೆ ಅಂತ ಗೊತ್ತಿದ್ರೆ ನಮ್ಮ ಸರ್ಕಾರದವರು ನಿನ್ನ ಕಾವೇರಿ ದಡದತ್ತ ಕೂರಿಸಿರೋರು. ನಮ್ಮ ಕಾವೇರಿ ಸಮಸ್ಯೆ ಆದ್ರೂ ಬಗೆಹರಿದಿರೋದು. ಕಣ್ಣರ್ಸ್ಕೋ. ಗೊತ್ತಾಯ್ತು? ನಡಿ. ಬರ್ತೀನಿ ಸರ್. ಇರ್ಲಿ ಪರವಾಗಿಲ್ಲ, ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗ್ ಬಾ. ಮೇಡಮ್ ತಗೊಳ್ಳಿ, ಇವತ್ತು 10 ಲೆಟರ್ಸ್ ಬಂದಿದೆ, ಸೇಮ್ ಅಡ್ರೆಸ್. ಅಯ್ಯೋ, ಈ ಅಮ್ಮ ಬರುವಷ್ಟು ಲೆಟರ್ ನಮ್ಮ MD-ಗೂ ಬರೋದಿಲ್ಲ. ಮೈ ಡಿಯರ್ ಸೌಂದರ್ಯ, ಐ ಲವ್ ಯು ವೆರಿ ಮಚ್. ಸೌಂದರ್ಯ, 2 ತಿಂಗಳಿಂದ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಪ್ರತಿ ದಿನ ತಪ್ಪದೆ 10 ಲವ್ ಲೆಟರ್ಸ್ಗಳನ್ನ ಬರಿತಾನೇ ಇದ್ದೀನಿ. ಇನ್ನು 2 ದಿವಸದಲ್ಲಿ ನೀವು ಉತ್ತರ ಕೊಡಬೇಕು. ಇಲ್ಲದೆ ಇದ್ರೆ ಇನ್ಮೇಲೆ ಲವ್ ಲೆಟರ್ ಬರೆಯಲ್ಲ, ಡೈರೆಕ್ಟ್ ಅಟ್ಯಾಕ್ ಮಾಡ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಕುಮಾರ್. ಅಣ್ಣ ಇದು ನೋಡಿ. ಅಪ್ಪ, ಇವತ್ತು 10 ಲೆಟರ್ಸ್ ಬಂದಿದೆ. ಯಾವನಮ್ಮ ಅವನು? ಅವನಪ್ಪ ಏನ್ ಪೋಸ್ಟ್ ಮಾಸ್ಟ್ರ? ಯಾವಾಗ್ಲಾದ್ರೂ ಅವನು ನೋಡಿದ್ಯೇನಮ್ಮ? ಇಲ್ಲ ಚಿಕ್ಕಪ್ಪ. ಯಾವನಾದ್ರೂ ಸರಿ, ಇಲ್ಲಿದು ಸರಿ, ನಾಳೆ ಬೆಳಗ್ಗೆ ಅವನ್ ಹೆತ್ತವ್ರಿಗೆ ಅವನ್ ಸಾವಿನ ಸುದ್ದಿ ತಲುಪಬೇಕು. ಎಲ್ರಿಗೂ ಸಂಬಳ ಕೊಟ್ಟಿದ್ದೀನಿ ಸರ್. ಎಲ್ರಿಗೂ ತಿಂಗಳಿಗೆ ಸರಿಯಾದ ಸಂಬಳ, ಹೊಟ್ಟೆ ತುಂಬಾ ಊಟ, ಕೆಲಸ ತಗೋಬೇಕು. ನಾನೇ ಮಾತಾಡ್ತಿರೋದು. ಹೇಳಿ. ಸರಿ, ನಾನು ನೋಡ್ಕೋತೀನಿ. ಏನಾಯ್ತು? ಹೊಡೆದಿದ್ದಾರೆ ಸರ್. ಸಾಯೋ ತರ ಹೊಡೆದಿದ್ದಾನೆ? ಯಾರು ಹೊಡೆದಿದ್ದು? ಯಾಕೆ ಹೊಡೆದಿದ್ದು? ಲವ್ ಲೆಟರ್ ಬರ್ದಿದ್ದಾನೆ ಅಂತ. ನಮ್ಮೊಂದು ಲವ್ ಲೆಟರ್ ಬರ್ದಿದ್ದಾನ? ಇಲ್ಲ ಸರ್, ಬೇರೆ ಯಾರೋ ಬರ್ದಿರೋದು. ಬೇರೆ ಯಾರೋ ಬರ್ದ್ರೆ ನಮ್ಮವ್ನು ಯಾಕೆ ಹೊಡಿತಾನೆ? ಇವನು ಎನ್ ಕುಮಾರ್, ಬರ್ದಿರೋನು ಎಲ್ ಕುಮಾರ್. ಅವತ್ತು ಏನಾಯ್ತು ಅಂದ್ರೆ, ಇಲ್ಲಿ ಕುಮಾರ್ ಅಂದ್ರೆ ಯಾರು? ನಾನೇ. ಹುಡುಗಿಗೆ ಲವ್ ಲೆಟರ್ ಹಾಕ್ಯಾನಲ್ಲೇ. ಎಲ್ಲಿದಾರವ್ರು? ಎಲ್ಲಿದಾರವ್ರು? ಏನ್ರಪ್ಪ, ನಿಮ್ಗೆ ಒಪ್ಗೆನಾ? ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸೋಣ. ನಿಮ್ಮಿಷ್ಟ ಬೇಗ್ರೆ.
ಯಾರೋ ನೀನು? ಯಾಕೆ ಹೊಡಿತಾ ಇದ್ದ? ನೀವು ಕಾಲೇಜ್ಗೆ ಹೋಗಿ ಯಾವ ಕಾರಣಕ್ಕೆ ನಮ್ಮನ್ನು ಹೊಡೆದಿದ್ದೀರೋ ಅದೇ ಕಾರಣಕ್ಕೆ ನೀವು ನಮ್ಮ ಸೋಮಣ್ಣನ ಮಗನ್ ಹೊಡೆದಿದ್ದೀರಾ. ಅವನು ನನ್ನ ಆಸ್ತಿ, ನನ್ನ ಹೃದಯ. ಅವನ ಮೇಲೆ ಕೈ ಮಾಡಿದ್ದೀರಾ. ಯಾರೋ ಲವ್ ಲೆಟರ್ ಬರೆದ್ರೆ ಯಾರಿಗೋ ಹೊಡಿತೀರಾ? ಲವ್ ಲೆಟರ್ ಬರೆದ್ರೆ ಸಾಯೋ ಆಗ ಹೊಡಿತೀರಾ? ಪ್ರೀತಿಸ್ತೀನಿ ಅಂತಂದ್ರೆ ಪ್ರಾಣನ ತೆಗಿತೀರಾ? ಏನೋ ಏನೋ ನಿಮ್ ಪವರು? ಪವರ್ ಇದೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಏನ್ ನೀವೇನ್ ಪಾಳೆಗಾರ? ನೀವು ನಿಮ್ ಹುಡುಗಿಗೆ ಎಲ್ಲ ಹೆಣ್ಮಕ್ಳ ತರ 2 ಜಡೆ ಇಲ್ದೆ ಕೊಂಬ ಇದೆ, ರಕ್ತ ಮಾಂಸ ಅಲ್ದೆ ಏನ್ ಬಂಗಾರದಿಂದ ಹುಟ್ಟಿದಾಳ ಅವಳು? ಅವಳು ಹೇಗ್ ಹುಟ್ಟಿದ್ಲು, ಯಾವಾಗ ಹುಟ್ಟಿದ್ಲು, ಯಾರು ಹುಟ್ಟಿದ್ಲು ಅನ್ನೋದಕ್ಕಿಂತ ಅವಳು ಯಾಕೆ ಹುಟ್ಟಿದ್ಲು ಅಂತ ನಾನು ಹೇಳ್ತೀನಿ. ಅವಳು ಹುಟ್ಟಿರೋದೇ ನಮ್ಮ ಸೋಮಣ್ಣನ ಮಗನಿಗೋಸ್ಕರ. ಅನ್ಯಾಯವಾಗಿ ನಮ್ಮ ಹುಡುಗನ್ನ ಹೊಡೆದಿದ್ದಕ್ಕೆ ಮದುವೆನೇ ಪರಿಹಾರ. ಇದನ್ನ ತಪ್ಸಕ್ಕೆ ಯಾರಿಂದಾನೂ ಸಾಧ್ಯ ಅಲ್ಲ. ನಮ್ಮ ಸೋಮಣ್ಣನ ಮನೆಗೆ ನಿಮ್ಮ ಹುಡುಗಿ ಸೊಸೆಯಾಗಿ ಬರಬೇಕು, ಅವನ ಮಗನಿಗೆ ಹೆಂಡತಿಯಾಗಿ ಬರಬೇಕು, ಬಂದೇ ಬರಬೇಕು. ನನ್ನ ಮಾತು ಮೀರಿ ನಿಮ್ಮ ಹುಡುಗಿಗೆ ಬೇರೆ ಎಲ್ಲಾದ್ರೂ ಸಂಬಂಧ ನೋಡಿದ್ರೆ ನಿಮ್ಮ ಮನೆಯವರೆಲ್ಲ ಸುಟ್ಟು ಬೂದಿ ಆಗ್ತಾರೆ. ಈ ಮನೆ ಸ್ಮಶಾನ ಆಗುತ್ತೆ. ಹುಷಾರ್. ಸುಂಟರ್ ಗಾಳಿಯಾಗಿ ಬಂದು ಸವಾಲ್ ಹಾಕಿ ಹೋಗ್ತಾ ಇರೋ ಯಾರಿವನು ಅಂತ ನೀನು ಯೋಚನೆ ಮಾಡ್ಬೇಡ. ಹುಲಿ ಗುಹೆಗೆ ನುಗ್ಗಿ ಬಲಿ ಹಾಕೋ ಗುಂಡ್ಗೆ ಇರೋನು. ಹೆಸರು ಸಿಂಹ, ರಾಜ ನರಸಿಂಹ. ಊರು ನಾಗುಲ್ಪಾಳ್ಯ. ನಮ್ಮೂರ್ಗೆ ರೋಡ್ ಮೇಲೆ, ನೀರ್ ಮೇಲೆ, ಗಾಳಿಲಿ, ರೈಲಲ್ಲಿ ಹೇಗ್ ಬೇಕಾದ್ರೂ ಬರ್ಬೋದು. ನನ್ ಮನೆಗೆ 2 ಬಾಗ್ಲಿದೆ. ಯಾವಾಗ ಬೇಕಾದ್ರೂ ಯಾವ ಕಡೆ ಬೇಕಾದ್ರೂ ಬರ್ಬೋದು. ಹಾಲಿಡೇ, ವರ್ಕಿಂಗ್ ಡೇ, ಡೇ ಆರ್ ನೈಟ್, ಎನಿ ಟೈಮ್, ಎನಿ ಡೇ. ನಿಮಗೆ ದಮ್ಮಿದ್ರೆ, ನಿಮ್ಮ ಮೈಯಲ್ಲಿ ಚರ್ಬಿ ಇದ್ರೆ ಬಂದ್ರು ನನ್ನ ಮಕ್ಕಳ. ಸಿಂಹ, ರಾಜ ನರಸಿಂಹ. ಆ ಮನೇಲಿ ಆ ಹುಡುಗಿ ಮದುವೆ ಏನಾದ್ರೂ ನಡೆದ್ರೆ ನನಗೆ ತಿಳಿಸ್ಬೇಕು. ಇಲ್ದಿದ್ರೆ ತಲೆ ತೆಗಿತೀನಿ. ಅವ್ರದಲ್ಲ, ನಿಮ್ದು. ಹಾ, ಹುಷಾರ್. ಅಯ್ಯೋ 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 ಅಯ್ಯೋ, ಏನು ಧೈರ್ಯ ಅವನಿಗೆ? ಅಣ್ಣ, ಏನಣ್ಣ ಇದು? ಬೇರೆ ಊರ್ನವರು ನಿಮ್ಮನೆಗೆ ನುಗ್ಗಿ ನಿಮ್ಮೆಲ್ಲ ಕೈ ಮಾಡೋದಾ? ಅಲ್ಲ, ಸುತ್ತಮುತ್ತ ಇರೋ 10 ಊರವರು ನಿಮ್ಮ ಹೆಸರು ಕೇಳಿದ್ರೆ ಗಡಗಡ ಅಂತ ನಡುತ್ತಾರ. ಬುಡಕಿಲ್ಲ. ಊರವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ನ ತಲೆ ಕಡೆ ನಿನ್ ಪಾದ ಮೇಲೆ ಮಡಗ್ತೀವಿ. ಹೌದಣ್ಣ. ಏನಯ್ಯ ಇದು? ಇದು ನಮ್ಮೂರು, ನಮ್ಮ ಏರಿಯಾ.
ಇದು ನನ್ನ ಮನೆ, ಇದು ನನ್ನ ಚೇರು, ಇದು ನಾನ್ ದುಡ್ಡು ಕೊಟ್ಟು ಮಾಡ್ತಿರೋ ಚೇರು, ಇದು ನಾನ್ ಕರೆದ್ರೆ ಬರ್ತಾ ಇಲ್ಲ. ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವನಲ್ಲಿ ಏನೋ ಶಕ್ತಿ ಇದೆ. ಏಯ್, ಅವನ್ ಕಣ್ಣಿನ ದೃಷ್ಟಿ ನೋಡಿದ್ಯಾ? ಬೆಂಕಿ ಬೆಂಕಿ. ಆ ದೃಷ್ಟಿಲಿ ಏನೋ ಶಕ್ತಿ ಇದೆ, ನಮ್ಮನ್ನೇ ಸುಟ್ಟು ಬಿಡುತ್ತೆ. ಹೇಯ್, ನೀವ್ ಯಾರು ಏನು ಮಾಡಕ್ಕಾಗಲ್ಲ ಅವನ್ನ. ನಮ್ಮ ಜೀವನದಲ್ಲಿ ಹೆದರಿಕೆ ಭಯ ಅನ್ನೋದೇ ಗೊತ್ತಿರಲಿಲ್ಲ. ಇಡೀ ಊರ್ ಜನ ನಮ್ಮನ್ನ ನೋಡಿ ಹೆದರೋರು. ಆದ್ರೆ ಇವನು ನಮ್ಗೆ ಚಾಲೆಂಜ್ ಮಾಡೋಗಿದ್ದಾನೆ. ಅವನಿಗೆ ಬುದ್ಧಿ ಕಲಿಸ್ಬೇಕು. ನಮ್ಮ ಹುಡುಗಿನ ನಾವು ನೋಡಿದ ಹುಡುಗನ ಜೊತೆ ಮದುವೆ ಮಾಡಿಸಿ ಅವನೂರಿಗೆ ಕರ್ಕೊಂಡು ಹೋಗಿ ಅವನ ಮುಂದೆನೆ ನಿಲ್ಸಿ ಅವನ್ ತಟ್ಟಿದ ತೊಡೆನ ತುಂಡ ಕತ್ತರಿಸಿ ಆ ತೊಡೆನ ಅವನ ಊರಿನ ಬಾಗಿಲು ನೇತಾಕ್ಲಿಲ್ಲ. ನಾನ್ ನಮ್ಮಪ್ಪನ ಮಗನೇ ಅಲ್ಲ, ನಮ್ಮಪ್ಪನ ಮಗನೇ ಅಲ್ಲ. ಇವನ ಏನ್ ಬರಲ್ಲ ಅಂತದಲ್ಲ ಇದು. ಆ ತೊಡೆ ತಟ್ಟಿದ ಗಂಡ್ಸ್ಗೂ ಒಂದ್ ವೆಡ್ಡಿಂಗ್ ಕಾರ್ಡ್ ಕಳಿಸ್ರು. ಅವನು ಮದುವೆಗೆ ಮುಂಚೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಹೂರ್ತ ಟೈಮಿಗೆ ಸರಿಯಾಗಿ ಬಂದ್ರೆ ಸಾಕು. ಅಲ್ಲಿ ನಾವ್ ಯಾರು ಅಂತ ಅವನಿಗೆ ತೋರ್ಸೋಣ. ಹೇಳಿ. ಏನ? ಯಾವಾಗ? ನಾ ಬರ್ತಾ ಇದ್ದೀನಿ. ಹಾ ನಾ ಬರ್ತಾ ಇದ್ದೀನಿ. ಹೇಳಿ. ಎಲ್ಲ ಹೊರಟಿದ್ದೀವಿ. ಎಲ್ಲ ಹತ್ತಾ ಇದ್ದಾರೆ. ಇನ್ನೇನು ಬಂದ್ಬಿಡ್ತೀವಿ. ಹತ್ರಿ ಬೇಗ ಬೇಗ ಬೇಗ. ಆಯ್ತು, ಇನ್ಯಾರು ಬರೋಣ. ಅಣ್ಣ ಈಗ ನಾವು ಹೊರಡ್ಬೇಕಷ್ಟೇ. ಹೊರಡೋಣ. ಟಿ ರೆಡಿನಾ? ಆಯ್ತು, ಹೊರಡೋಣ. ಹತ್ತಿ ಹತ್ತಿ. ಇನ್ವಿಟೇಷನ್ ಕೊಟ್ಟವರೆಲ್ಲ ಬಂದಿರ್ಬೋದಲ್ವಾ? ಎಲ್ಲ ಏರ್ಪಾಡಾಗಿದೆಯಾ? ಮದುವೆ ಗಂಡು ಕರ್ಕೊಂಡ್ ಬರ್ತಾ ಇದೀವಿ. ಇಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಿದ್ದೀರಿ ಸ್ವಾಮಿ? ಇದೆಲ್ಲ ಪುರೋಹಿತರೆ ಗ್ರ್ಯಾಂಡು. ನನ್ನ ಮಗಳು ಮದುವೆ ಮಾಡಿ ಅವತ್ತು ತೊಡೆ ತಟ್ಟಿ ಚಾಲೆಂಜ್ ಮಾಡ್ಬೋದಲ್ಲ, ಆ ನನ್ನ ಮಗನ್ ತೊಡೆ ಕತ್ತರಿಸಿದ್ರೆ ಗ್ರ್ಯಾಂಡು. ಅವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ. ಅಲ್ಲ ಸ್ವಾಮಿ, ಈ ಜಗತ್ತಿನಲ್ಲಿ ನಿಮಗೆ ಎದುರು ನಿಂತು ಮಾತಾಡೋನು ಯಾವನಿದ್ದಾನೆ? ಎಲ್ಲಿ ಪ್ರಭು ಜಾಗ ಬಿಡ. ಸ್ವಾಮಿ ಅಲ್ಲಿ ನೋಡಿ. ಏನ್ ಪುರೋಹಿತ ನಿಮ್ದು? ಆಚೆ ನೋಡಿ. ನನ್ನ ಟ್ರೈನ್ಗೆ ಬ್ರೇಕ್ ಇಲ್ಲ. ನಾನು ಸಾಯೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ನಿನಗೆ ಜೀವದ ಮೇಲೆ ಆಸೆ ಇದ್ರೆ ನಿನ್ನ ಜೀವ ನೀನು ಉಳಿಸ್ಕೊ. ನಿನ್ನ ಟ್ರೈನ್ ನಿಂತ್ರೇನೆ ನನ್ನ ಟ್ರೈನ್ ನಿಲ್ಲೋದು. ತೀರ್ಮಾನ ಮಾಡು. ಸುಮ್ಮನೆ ಬರ್ಲಿ ಬಿಡಿ. ಅವನು ನಾವು ಅವನ ನೋಡೇ ಬಿಡೋಣ. ಅಯ್ಯೋ, ಈ ಪರಿಸ್ಥಿತಿ ಬದುಕಿದ್ರೆ ತಾನೇ ನೋಡೋದಕ್ಕೆ. ಆ ಇಂಜಿನ್ ಬರ್ತಿರೋ ಸ್ಪೀಡ್ ನೋಡಿದ್ರೆ ನಾವ್ ಯಾರು ಉಳಿಯೋದಿಲ್ಲ ಅನ್ಸುತ್ತೆ.
ನಮ್ಮ ಪ್ರಾಣ ಉಳಿದ್ರೆ ಮತ್ತೆ ಮದುವೆ ಮಾಡ್ಬೋದು. ಈ ಟ್ರೈನಲ್ಲಿ ಹೆಂಗಸರು ಮಕ್ಕಳೆಲ್ಲ ಇದ್ದಾರೆ. ನಮ್ಮವರಾಗ್ಲೇ ಹೆದರ್ಕೊಂಡು ಆಚೆ ಧುಮುಕ್ತಾ ಇದ್ದಾರಣ್ಣ. ಆವೇಶ ನಿರ್ಧಾರ ತಗೊಳ್ಳೋಂಥ ವಿಷಯ ಅಲ್ಲ, ಯೋಚನೆ ಮಾಡಿ ತಗೊಳ್ಳೋವಂಥದ್ದು. ನೀವೇ ಯೋಚನೆ ಮಾಡಿ. ಆವತ್ತು ನಾನು ಹೇಳಿದ್ರು ನನ್ನ ಮಾತ್ ಮೀರಿ ಮದುವೆ ಮಾಡಕ್ ಹೊಟ್ಟಿದ್ದೀರಾ? ಎಷ್ಟೋ ಧೈರ್ಯ ನಿಮ್ಗೆ. ಆವತ್ತು ಹೇಳಿದ್ನೆ ಇವತ್ತು ಹೇಳ್ತಾ ಇದ್ದೀನಿ. ನಿಮ್ ಮನೇಲಿ ಹುಡುಗಿ ಹುಟ್ಟಿರೋದೇ ನಮ್ಮ ಸೋಮಣ್ಣನ ಮಗನಿಗೋಸ್ಕರ. ಈ ಮದುವೆನ ತಪ್ಪಿಸಕ್ಕೆ ಯಾರಿಂದಾದ್ರೂ ಸಾಧ್ಯ ಇಲ್ಲ. ನಿಮ್ಮ ಮುಂದೆನೆ ನಿಮ್ ಮಗಳನ್ನ ಎಳ್ಕೊಂಡು ಹೋಗ್ತೀನಿ. ಧೈರ್ಯ ಇದ್ರೆ ನಿಲ್ಲಿಸ್ರು. ಹಾ, ಅಣ್ಣ 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 ಸೋಮಣ್ಣ, ಯಾರು ಬಂದಿದ್ದಾರೆ ನೋಡು. ನಿನ್ ಸೊಸೆ ಒಳ್ಳೆ ಸೌಂಡ್ ಪಾರ್ಟಿ, ಚೆನ್ನಾಗಿ ಓದಿರೋ ಹುಡುಗಿ. ನಿನ್ ಮಗನ್ಗೆ ಸರಿಯಾದ ಜೋಡಿ. ಏನೋ ಇದು? ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಕ್ಷಮಿಸ್ಬಿಡಿ ಸರ್. ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಎಮ್ಮೆ ಪೂರ್ತಿ ಆದ್ರೂ ಉದ್ಯೋಗ ಸಿಗೋದಿಕ್ಕೆ 5 ವರ್ಷ ಆಯ್ತು. ಮದುವೆ ಆಗೋದಿಕ್ಕೆ ಇನ್ನೆಷ್ಟು ವರ್ಷ ಆಗುತ್ತೋ, ಮಕ್ಕಳು ಹುಟ್ಟೋಷ್ಟೊತ್ತಿಗೆ ಷಷ್ಠಿ ಪೂರ್ತಿ ಆಗುತ್ತೇನೋ ಅನ್ನೋ ಭಯದಿಂದ ನಾನು ಈ ಮದುವೆ ಮಾಡ್ಕೊಳ್ಳಿಲ್ಲ ಸರ್. ಸರ್ ಸರ್, ನೀವು ಚೆನ್ನಾಗಿರ್ಬೇಕು, ನೀವು ಬದುಕಬೇಕು, ನಿಮ್ಗೇನು ಆಗ್ಬಾರ್ದು ಅಂತ ನಾನು ಈ ಮದುವೆ ಮಾಡ್ಕೊಂಡೆ ಸರ್. ಸರ್ ಸರ್, ಅವತ್ತೇನಾಯ್ತು ಗೊತ್ತಾ ಸರ್?
ಹೆದರ್ಕೋಬೇಡ, ಸಾಯಿಸಕ್ ಬಂದಿಲ್ಲ, ಹೇಳಕ್ ಬಂದಿದೀವಿ. ಏಯ್, ನಿಮ್ ಯಜಮಾನ ಬಿರುಗಾಳಿಯಾಗಿ ಬಂದು ನಮ್ಮ ಸೌಂದರ್ಯನ ನಿನ್ ಜೊತೆನೆ ಮದುವೆ ಮಾಡಿಸ್ತೀನಿ ಅಂತ ತೊಡೆ ತಟ್ಟಿ ಸವಾಲ್ ಹಾಕಿ ಹೋಗಿದ್ದಾನೆ. ಏನೋ ಅವನ ಅದೃಷ್ಟ ಚೆನ್ನಾಗಿತ್ತು, ಬದುಕೊಂಡ್ಬಿಟ್ಟ. ಪ್ರತಿದಿನ ಭಾನುವಾರ ಆಗಲ್ಲ ಗೊತ್ತಾ? ಪ್ರತಿ ಸಲ ಬದುಕಿ ಉಳಿಯೋ ಅವಕಾಶ ಸಿಗಲ್ಲ. ಅಕಸ್ಮಾತ್ ಅವ್ನು ಹೇಳ್ದಾಗ ಮಾಡ್ಬಿಟ್ರೆ ದೇವ್ರ ಕುಂಕುಮ ಇಟ್ಕೊಳಕ್ಕೆ ನಿಮ್ಮ ಯಜಮಾನ ತಲೆ ಇರಲ್ಲ. ತಿಳಿಸ್ಬಿಡು. ಮಾತು ಕೊಟ್ಟು ನಿಮಗೆ ಒಂದು ಮಾತು ಹೇಳ್ದೆ ಮದುವೆ ಮಾಡ್ಕೊಂಡಿದ್ದು ತಪ್ಪೆ. ಆದ್ರೆ ನಿಮ್ಗೇನು ಆಗ್ಬಾರ್ದು ಅಂತಾನೆ. ನನ್ನ ಪ್ರೀತಿಸೋ ಜನ, ನಾನು ನಂಬಿರೋ ದೇವ್ರು, ಜೊತೆ ಇರೋವರೆಗೂ ನಾನು ಯಾರು ಏನೂ ಮಾಡೋಕ್ಕಾಗಲ್ಲ. ಯಾರೀ ಹುಡುಗಿ? ನಮ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಹೆಸರು ವಸುಂಧರ. ದೇವರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರಲಿ. ಬನ್ನಿ. ನಿಮ್ ಮದುವೆ ನಡಿಬೇಕಾಗಿತ್ತಲ್ಲ, ಆ ಹುಡುಗಂದು ಯಾವುದು? ನಿಮ್ ಮನೆಗೆ ಸೇರ್ಬೇಕಾಗಿದ್ದ ಹುಡುಗಿನ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನನ್ನಿಂದ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲಪ್ಪ, ಮದ್ವೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಒಳ್ಳೆ ಸಂಬಂಧ ಅಂತ ತಿಳಿದು ಮದ್ವೆಗೆ ಒಪ್ಕೊಂಡ್ವಿ. ರೈಲಲ್ಲಿ ಬಂದು ಗಲಾಟೆ ಮಾಡಿ ನೀನ್ ಆ ಹುಡುಗಿನ ಎತ್ಕೊಂಡು ಹೋದೆ. ನೀನ್ ಯಾರು ಅಂತ ನಮಗೂ ಗೊತ್ತಿಲ್ಲ, ಅವರು ಹೇಳಿಲ್ಲ. ಈಗ ನೀನಾಗೆ ಬಂದು ಈ ಹುಡುಗಿನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ಯಲ್ಲ, ಇದು ನ್ಯಾಯನಾ? ನಮ್ಮ ಪರಿಸ್ಥಿತಿಲಿ ನೀನಿದ್ರೆ ಏನ್ ಮಾಡ್ತಾ ಇದ್ದೆ? ನೀವ್ ಎತ್ಕೊಂಡು ಹೋಗಿದ್ ಹುಡುಗಿನ ಕರ್ಕೊಂಡ್ ಬಂದ್ ಬಿಟ್ಟು ನನ್ನನ್ನು ಮದುವೆ ಆಗಂತಂದ್ರೆ ಏನ್ ಅರ್ಥ? ಅಲ್ಲ, ನನ್ನನ್ನು ಏನ್ ಅನ್ಕೊಂಡಿದ್ದೀರಾ ನೀವು? ಯಾವ ಕಾರಣಕ್ಕೆ ನಾ ಈ ಹುಡುಗಿನ ಕರ್ಕೊಂಡು ಹೋಗಿದ್ನೋ ಅದಲ್ಲಿ ನಡೀಲಿಲ್ಲ. ನನ್ನಿಂದ ಒಂದು ಹುಡುಗಿ ಭವಿಷ್ಯ ಹಾಳಾಗಬಾರ್ದು ನೋಡಿ, ಅದಕ್ಕೆ ಇಲ್ಲಿ ಕರ್ಕೊಂಬಂದೆ. ನೋಡಪ್ಪ, ಏನ್ ನಡೆದಿದ್ರು ನಡೀದೇ ಇದ್ರು ನಮ್ಗೆ ಈ ಹುಡುಗಿ ಬೇಡ. ನಮಗೂ ಮಾನ ಮರ್ಯಾದೆ ಅನ್ನೋದಿದೆ. ಮರ್ಯಾದಸ್ಥರು ಯಾರು ಈ ಸಂಬಂಧ ಬೆಳೆಸೋದಕ್ಕೆ ಇಷ್ಟಪಡೋದಿಲ್ಲ. ದಯವಿಟ್ಟು ತಕರಾರು ಮಾಡದೆ ಈ ಹುಡುಗಿನ ಇಲ್ಲಿಂದ ಕರ್ಕೊಂಡು ಹೊರಟೋಗಪ್ಪ. ನನ್ ಮಗಳೇ, ಮಕ್ಕಳಿಗೆ ಜನ್ಮ ಕೊಟ್ರೆ ಪ್ರಯೋಜನ ಇಲ್ಲ. ಅವ್ರನ್ನ ಬೆಳೆಸ್ಬೇಕಾದ್ರೆ ನಮ್ಮ ನಡೆ ನುಡಿ ಚೆನ್ನಾಗಿರ್ಬೇಕು. ಅದು ಮನೇಲಿ ಹೆಣ್ಮಕ್ಳಿದ್ರೆ ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು. ಇಲ್ದಿದ್ರೆ ಹೀಗೆ ಎಡವಟ್ಟಾಗ್ಬಿಡುತ್ತೆ. ನೀನೇನಾಗ್ಬೇಕು ಅಂತ ಆಸೆ ಪಟ್ಟಿಯೋ ಅದು ನಡೀಲಿಲ್ಲ. ಏನಾಗಬೇಕಾಗಿತ್ತೋ ಅದಕ್ಕೆ ಅವನ ಅವಕಾಶ ಕೊಡಲಿಲ್ಲ. ಎಲ್ಲ ನೀನೇ ಪ್ರಾರಂಭ ಮಾಡಿದ್ದು, ಅದು ಇಲ್ಲಿಗೆ ಬಂದು ನಿಂತಿದೆ. ಮಾಡಿದುಣ್ಣೋ ಮಾರ ಅನ್ನೋ ಗಾದೆ ಕೇಳಿದ್ಯಲ್ಲ, ಅನುಭವಿಸು. ಹೆತ್ತು ಬಿಸಾಕಿದ ಮಕ್ಕಳನ್ನ ಸಾಕ್ಬೋದೇ ಹೊರತು ಇಂಥ ಹೆಣ್ಣನ್ನ ಯಾರ್ ಮದ್ವೆ ಆಗ್ತಾರೆ? ಅವರೇ ಏನು ಈಗ ನಮ್ ಹುಡುಗಿನ ಮದ್ವೆ ಮಾಡ್ಕೊಳ್ಳೋದಕ್ಕೂ ಯಾವ ಮರ್ಯಾದಸ್ತ್ರ ಕುಟುಂಬನೂ ಮುಂದೆ ಬರಲ್ಲ. ಹೇಳ್ರಿ, ಯಾವನೋ ನನಗ್ ಲವ್ ಲೆಟರ್ ಬರದು ಅಂತ ನಮ್ಮವರು ನಿಮ್ಮವ್ರನ್ನ ಹೊಡೆದ್ರು. ಇವ್ರಿಗೋಸ್ಕರ ನೀವು ನನ್ನನ್ನು ಹೇಳ್ಕೊಂಡ್ ಬಂದ್ರಿ. ನಾನೇನ್ ತಪ್ಪು ಮಾಡಿದ್ದೀನಿ? ದೇವರ ಗುಡಿ ಒಂದ್ಸತಿ ಅಪವಿತ್ರವಾದ್ರೆ ಅದ್ ಯಾವ ಕೆಲ್ಸಕ್ಕೂ ಬರಲ್ಲ. ಆ ಗುಡಿ ಹಾಳು ಬಿದ್ದಾಗೆ. ಹೆಣ್ಣು ಹುಡುಗಿನೂ ಹಾಗೆ ರೀ. ಹೇಳಿ, ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಅದು ಕುತ್ರ ಹೇಳಲೇಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಇವಳು ವರ್ಷೆ ನೋಡ್ತಾ ಇದ್ರೆ ಬರೀ ಉತ್ತರ ಅಲ್ಲ, ವಂಶ ಉದ್ಧಾರ ಆಗೋವರೆಗೂ ಇಲ್ಲೇ ಇರೋ ಹಾಗೆ ಕಾಣ್ತಿದ್ದಾಳೆ. ಇವತ್ತು ಈ ಮನೇಲೆ ಕೂತಿದ್ದಾಳೆ, ನಾಳೆ ನರಸಿಂಹ ಅವ್ರ ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ.